ಇಂದಿನ ಪ್ರತಿಭಟನೆ ಬಡವರ ಪಾಲಿಗೆ ಭಾರಿ ಅನ್ಯಾಯ ಆಯ್ತಾ ಇದೆ. ಮೋದಿ ಸರ್ಕಾರ ವರ್ಷದಲ್ಲಿ ಎರಡನೇ ಬಾರಿಗೆ ಸಿಲಿಂಡರ್ ಬೆಲೆ ಏರಿಸಿದೆ. ಮತ್ತೆ ಒಂದು 6 ತಿಂಗಳಾಗಿಲ್ಲ, ಮತ್ತೆ ಈ ಯೋಜನೆ ಮತ್ತೆ ಏರಿಸಿದೆ. ಇದು ಭಾರಿ ಅನ್ಯಾಯ. ಬಡವರು, ಸಾಮಾನ್ಯ ಜನವರ್ಗರು ಈ ಸರ್ಕಾರಕ್ಕೆ ಎಲ್ಲಿ ಜೀವನ ಮಾಡೋದಂತೆ ಭಾರಿ ಇದಾಗಿದೆ. ನಮ್ಮ ರಾಜ್ಯ ಸರ್ಕಾರ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯ ಕೊಡ್ತಿದ್ರು ಈ ಸೆಂಟ್ರಲ್ ಅವರು ಈ ಥರ ಏರಿಸ್ತಾದ್ರಿಂದ ರಾಜ್ಯ ಸರ್ಕಾರದವು ಇದಾಗ್ತಾ ಇದೆ, ಮೋಸ ಆಯ್ತಾ ಇದೆ. ಅದರಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ವರ್ಷದಲ್ಲಿ 2 ಸತಿ ಜಾಸ್ತಿ ಮಾಡಿದ್ದೀವಿ. ರಾಜ್ಯ ಸರ್ಕಾರದಲ್ಲಿ 5 ಪಂಚ ಗ್ಯಾರಂಟಿ ಅಂತ ಕೊಟ್ಟಿದ್ದೀವಿ. ಇವ್ರು ಏನು ಮಾಡ್ತಾ ಇದ್ದಾರೆ? ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡ್ತಾರೆ. ಇವ್ರು ಮಾಡ್ತಾ ಇರೋದೇನು ಜನಗಳಿಗೆ? ಬಡವರು ಒಬ್ಬ ಬದುಕಾಕಿಲ್ಲ, ಏನು ಮಾಡಬೇಕು? ವರ್ಷದಲ್ಲಿ 2 ಸತಿ ಜಾಸ್ತಿ ಆಗಿದೆ. ಈಗ 400 ರೂಪಾಯಿ 2 ಕೊಡೋದ್ರಲ್ಲಿ 1 ಸಿಲಿಂಡರ್ ಕಟ್ ಮಾಡಿದ್ದಾರೆ. ಒಂದೇ ಕೊಡ್ತಾ ಇರೋದು. ಈಗ ವರ್ಷದಲ್ಲಿ 4, 5, 6 ಇದ್ದಿದ್ದು ನಮ್ಮದು 12ನೇ ಇಸ್ವಿಲಿ ಇದ್ದಿದ್ದನ್ನ ಕಟ್ ಮಾಡಿ ಈಗ ಎಷ್ಟು 26ನೇ ಇಸ್ವಿಗೆ ಕಮ್ಮಿ ಮಾಡಿದ್ದಾರೆ. ಏನು ಮಾಡೋದು ಜನಗಳು? ರಾಜ್ಯ ಸರ್ಕಾರದ ಮೇಲೆ ವಿರೋಧ ಮಾಡ್ತಾರೆ. ಮಾಡಲಿ, ಯಾವುದು ಬಡವರಿಗೆಲ್ಲ ದುಡ್ಡುಬಿಟ್ಟು ಮಾಡೋದಲ್ಲ. ಮುಂದೆ ಏನು ಮಾಡಬೇಕು ಅಂತ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ನಮ್ಮ ಜಿಲ್ಲೆ ವ್ಯಾಪ್ತಿಯಿಂದ ಇಡೀ 32 ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ವಿರುದ್ಧ KPCC ಅಧ್ಯಕ್ಷ ಗೈಡೆನ್ಸ್ ಕೊಟ್ಟರೆ ನಾವು ಸದಾ ಸಿದ್ಧ ಇದ್ದೀವಿ.